ಇದು ಒಂದು ಭಾಳ ಇಂಟ್ರೆಸ್ಟಿಂಗ್ ಕಥೆ ಅದ ಕೇಳ್ರಿ. ಶಿವ ಪರಮಾತ್ಮನಿಗೆ ಪಾರ್ವತಿ ಒಂದು ದಿವ್ಸ ಕೇಳ್ತಾಳ, ಎಲ್ಲರಿಗೆ ಮನೆ ಅದ, ನಮಗೆ ಮನೆ ಇಲ್ಲ, ಒಂದು ಮನೆ ಕಟ್ಟಿಸ್ರಿ ಅನ್ಕಸಿ. ಶಿವ ಪರಮಾತ್ಮ ಹೇಳ್ತಾನ, ನಮ್ಮ ದೈವದಾಗೆ ಮನಿನೇ ಇಲ್ಲ ಅನ್ಕಸಿ. ಪಾರ್ವತಿ ಭಾಳ ಹಠ ಹಿಡಿದಾಗ ಒಂದು ಬಂಗಾರ ಮನಿನೇ ಕಟ್ಟಿಸ್ಬಿಡ್ತಾನೆ. ಅದಕ್ಕೆ ವಾಸ್ತು ಶಾಂತಿ ಮಾಡಬೇಕಲ್ಲ, ವಾಸ್ತು ಶಾಂತಿ ಮಾಡ್ಲಿಕ್ಕೆ ದೊಡ್ಡ ಪಂಡಿತಕ್ಕೆ ಕರಿಬೇಕಂತ ಕಳಿಸಿ ಯೋಚಿಸ್ತಾರೆ. ಆವಾಗ ದೊಡ್ಡ ಪಂಡಿತನೇ ರಾವಣ ಇರ್ತಾನೆ. ರಾವಣ ಕರೆಸಿ ಮನೆಯ ವಾಸ್ತು ಶಾಂತಿ ಮಾಡಿಸ್ಬಿಡ್ತಾರೆ. ನಂತರ ರಾವಣ ನನ್ನ ಗುರುದಕ್ಷಿಣೆ ಕೊಡ್ರಿ ಅಂತ ಹೇಳ್ತಾನೆ. ಏನು ಬೇಕು ಕೇಳಂತ ಪರಮಾತ್ಮ ಹೇಳ್ತಾನೆ. ಆವಾಗ ರಾವಣನಿಗೆ ಈ ಮನೆ ಮ್ಯಾಗೆ ಆಸೆ ಆಗಿಬಿಡ್ತದೆ. ಈ ಮನೆಯೇ ಕೊಡ್ರಿ ನನಗಂತ ಹೇಳ್ತಾನೆ. ಭಗವಂತ ಶಿವ ಪರಮಾತ್ಮ ವೈ ಅಂತ ಹೇಳ್ತಾನೆ. ಪಾರ್ವತಿಗೆ ಭಾಳ ಸಿಟ್ಟು ಬರ್ತದ, ಈ ಮನೆ ಸುಟ್ಟು ಹಾಕ್ಲಿ ಏನಂತ. ಅಷ್ಟು ಸಿಟ್ಟು ಬಂದುಬಿಡ್ತದೆ. ರಾವಣ ಆ ಮನೆ ತಗೊಂಡು ಶ್ರೀಲಂಕಾಗೆ ಹೋಗ್ತಾನೆ. ಶ್ರೀಲಂಕಾದಾಗ ಆ ಮನೆ ಇಟ್ಟಾಗ ಇಡೀ ಶ್ರೀಲಂಕಾನೇ ಬಂಗಾರದಾಗ್ತದೆ. ಮುಂದೆ ರಾಮಾಯಣದಲ್ಲಿ ಹನುಮಂತ ತನ್ನ ಬಾಲನಿಂದ ಲಂಕನೇ ಸುಟ್ಟಾಕಿದನಂತ ಹೇಳ್ತಾಳಲ್ಲ, ಆ ಬಾಲದಾಗ ಪಾರ್ವತಿ ವಾಸ ಆಗಿರ್ತಾಳಂತ. ಇದು ಇಂಟ್ರೆಸ್ಟ್ ಆಗಿತ್ತು ನಿಮಗಂದ್ರೆ ಲೈಕ್ ಮಾಡಿ.